ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಈಸಿಯಾಗಿ ಅಷ್ಟೇ ಟೇಸ್ಟಿ ಆಗಿರುವಂತ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬೆಳಗಿನ ಗಡಬಡಿ ಒಳಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಇಲ್ಲಿ ನೋಡ್ರಿ, ಒಂದೆರಡು ಮೊಟ್ಟೆನ ಒಡೆದ್ಬಿಟ್ಟು ಒಂದು ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಅದೇ ರೀತಿ ಮೊಟ್ಟೆ ಒಳಗಿಂದ ಏನ್ ಎಲ್ಲೋ ಪಾರ್ಟ್ ಇರ್ತೈತಲ್ರಿ ಅದನ್ನ ಸೈಡಿಗೆ ತೆಗ್ದಿಡತ್ತೀನಿ ನೋಡ್ರಿ. ಇದು ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನ್ರಿ. ಇವಾಗ ಏನ್ ಮಾಡೋಮ್ರಿ, ಇದಕ್ಕ ಸಣ್ಣದ ಕಟ್ ಮಾಡಿರುವಂತ ಈರುಳ್ಳಿ ಹಾಕೊಂಡಿನ್ರಿ. ಅದೇ ರೀತಿ ಸಣ್ಣದ ಕಟ್ ಮಾಡಿರುವಂತ ಟೊಮೆಟೊ ಹಾಕೊಂಡಿನ್ರಿ. ಮತ್ ಸಣ್ಣದ ಕಟ್ ಮಾಡಿರುವಂತ ಕ್ಯಾಪ್ಸಿಕಮ್ ಕೂಡ ಹಾಕೊಂಡಿನ್ರಿ. ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕೊಳತ್ತೀನ್ರಿ. ನಿಮ್ ಕಡೆ ಇತ್ತಂದ್ರ ಹಾಕೋಬಹುದ್ರಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬಹುದ್ರಿ. ಅದೇ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿನ್ರಿ. ನೆಕ್ಸ್ಟ್ ಏನ್ ಮಾಡೋದಂದ್ರೆ ಇದಕ್ಕ ಒಂದ್ 4 ಬ್ರೆಡ್ ಸ್ಲೈಸಸ್ ಹಾಕೊಳತ್ತೀನಿ ನೋಡ್ರಿ. ನಿಮ್ ಕಡೆ ಬ್ರೌನಿ ಬ್ರೆಡ್ ಇತ್ತಂದ್ರ ಅದು ಕೂಡ ಯೂಸ್ ಮಾಡ್ಕೋಬಹುದ್ರಿ. ನಾನಿಲ್ಲಿ ವೈಟ್ ಬ್ರೆಡ್ ಯೂಸ್ ಮಾಡ್ಕೊಳತ್ತೀನ್ರಿ. ಅದೇ ರೀತಿ 1 ಕಪ್ ಆಗೋಷ್ಟು ಹಾಲು ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಮಂದ್ರಿ. ಅಂದ್ರ ಹಾಲು, ಎಗ್, ಬ್ರೆಡ್ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಬೇಕ್ರಿ. ಆ ರೀತಿ ಇದನ್ನ ಕಲ್ಸ್ಕೋಬೇಕು ನೋಡ್ರಿ. ಬೆಳಗಿನ ಗಡಬಡಿ ಒಳಗ ಹೆಲ್ದಿಯಾಗಿ ಮಕ್ಳಿಗೆ ಟೇಸ್ಟಿಯಾಗಿ ಏನಾರ ಕೊಡ್ಬೇಕಂದ್ರ ಈ ರೀತಿ ಮಾಡ್ಕೊಡ್ಬಹುದು ನೋಡ್ರಿ. ಅಥವಾ ನೀವು ಸಾಯಂಕಾಲ ಮಕ್ಳು ಏನಾರ ತಿನ್ಬೇಕಂತ ಬಿಡ್ತಾ ಇದ್ರ ನೀವು ಸಾಯಂಕಾಲ ಕೂಡ ಸ್ನಾಕ್ಸ್ ಆಗಿ ಕೂಡ ಇದನ್ನ ಮಾಡ್ಕೊಡ್ಬಹುದು ನೋಡ್ರಿ ಮಕ್ಳಿಗೆ. ಇದು ನೀಟಾಗಿ ಮಿಕ್ಸ್ ಆಗೈತ್ರಿ. ಈ ಕಡೆ ಒಂದ್ ತವಾ ಇಟ್ಕೊಂಡಿನ್ರಿ. ತವಾಕ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಈ ರೀತಿ ಸವರ್ಕೋಬೇಕು ನೋಡ್ರಿ. ನೀವು ಬೇಕಂದ್ರ ಬಟರ್ ಕೂಡ ಹಾಕೋಬಹುದ್ರಿ. ಹೀಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದೀವಲ್ರಿ ಮಿಶ್ರಣ, ಅದನ್ನ ಹಾಕೊಳ್ಬೇಕು ನೋಡ್ರಿ. ಈ ತರ ನಾವು ಆಲೂ ಟಿಕ್ಕಿ ಅದು ಮಾಡ್ತೇವಲ್ರಿ ಆ ತರ ಇದನ್ನ ಹಾಕೋಬೇಕು ನೋಡ್ರಿ. ಸ್ವಲ್ಪ ದಪ್ಪ ಆಗಿ ಹಾಕೋಬೇಕ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. 5 ನಿಮಿಷದಾಗ ನೀವು ಮಕ್ಕಳಿಗೆ ಈವ್ನಿಂಗ್ ಸ್ನಾಕ್ಸ್ ಆಗಿ ಈ ರೆಸಿಪಿ ಮಾಡ್ಕೊಡ್ಬಹುದು ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ನೋಡ್ರಿ, ಈ ತರ ಮಾಡಿಡಾನ 1-2 ನಿಮಿಷ ಲೋ ಫ್ಲೇಮ್ ದಾಗ ಇಟ್ಟು ನಾವ್ ಅವಾಗ್ಲೇ ಎಲ್ಲೋ ಪಾಟ್ ತೆಗ್ದಿಟ್ಕೊಂಡಿದ್ದೇವಲ್ರಿ ಅದನ್ನ ಹಾಕೊಳತ್ತೀನಿ ನೋಡ್ರಿ. ನೋಡ್ರಿ, ಈ ತರ ಹಾಕೋಬೇಕು ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ಒಂದ್ಸರ್ತಿ ಮಕ್ಳಿಗೆ ಈ ತರ ಮಾಡ್ಕೊಟ್ರಂದ್ರ ದಿನ ಇದೇ ಮಾಡ್ಕೊಡು ಅಂತ ಹಠ ಮಾಡೋದಂತ್ರು ಗ್ಯಾರಂಟಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಎಲ್ಲಾ ಹಾಕಿನ್ರಿ. ಸ್ವಲ್ಪ ಸ್ಪ್ರೆಡ್ ಆಗತೈತ್ರಿ ಎಲ್ಲಕ್ಕ, ಏನ್ ಪ್ರಾಬ್ಲಮ್ ಇಲ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಲೋ ಫ್ಲೇಮ್ ದಾಗ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಕಲರ್ ಎಷ್ಟ್ ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ಇದನ್ನ 2 ಸೈಡ್ ಚಂದಗೆ ಬೇಯಿಸ್ಕೋಬೇಕು ನೋಡ್ರಿ. ಮಕ್ಕಳು ಪಿಜ್ಜಾ, ಬರ್ಗರ್ ಕೂಡ ಮರ್ತ್ ಬಿಡ್ತಾರ ನೀವು ಈ ತರ ಟೇಸ್ಟಿಯಾಗಿ ಬ್ರೇಕ್ಫಾಸ್ಟ್ ಅಲ್ಲಿ, ಬೆಳಗಿನ ಬ್ರೇಕ್ಫಾಸ್ಟ್ ಆಗಲಿ, ಈವ್ನಿಂಗ್ ಸ್ನಾಕ್ಸ್ ಅಲ್ಲಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ರಿ. ಸ್ವಲ್ಪ ಬಟರ್ ಇತ್ತಂದ್ರ ಬಟರ್ ಕೂಡ ಹಚ್ಕೋಬಹುದ್ರಿ. ಇನ್ನ ಸೂಪರ್ ಆಗಿ ಟೇಸ್ಟಿಯಾಗಿ ಬರ್ತೈತ್ರಿ. ನಾನಿಲ್ಲಿ ಎಣ್ಣೆನೆ ಯೂಸ್ ಮಾಡ್ಕೊಂಡಿನಿ ನೋಡ್ರಿ. 2 ಸೈಡ್ ಚಂದಾಗೆ ಇದನ್ನ ಬೇಯಿಸ್ಕೋಬೇಕ್ರಿ. ಯಾಕಂದ್ರ ಬ್ರೆಡ್ ಐತಲ್ರಿ ಒಳಗಿನ ಸೈಡ್ನು ಚಂದಾಗಿ ಬೇಯ್ಬೇಕ್ರಿ. ನೋಡ್ತಾ ಇರ್ಬೋದ್ರಿ, ಸೂಪರ್ ಆಗಿರುವಂತ ಬ್ರೇಕ್ಫಾಸ್ಟ್ ಆಗ್ಲಿ ಸ್ನಾಕ್ಸ್ ಆಗ್ಲಿ ರೆಡಿ ಐತ್ ನೋಡ್ರಿ. ನೋಡ್ರಿ, ಕಲರ್ ಕೂಡ ಎಷ್ಟ್ ಮಸ್ತಾಗೆ ಬಂದೈತ್ರಿ. ಇವಾಗ ಇದು ರೆಡಿ ಆಗೈತ್ರಿ. ನಾವ್ ಸರ್ವ್ ಮಾಡ್ಕೊಳಮಂತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗೆ ಕಲರ್ ಕೂಡ ಬಂದೈತ್ರಿ. ಮತ್ತೆ ಕೇವಲ 5 ನಿಮಿಷದಾಗ ನಾವು ರೆಡಿ ಮಾಡ್ಬೋದ್ರಿ. ಅಷ್ಟ್ ಈಜಿ ರೆಸಿಪಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಆಗಿತ್ತಂದ್ರ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ. ನಿಮ್ಗೆ ಇನ್ನ ಈಜಿ ರೆಸಿಪಿ ಬೇಕಾಗಿತ್ತಂದ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.